ಬಾಮ್ಮ ಪೂಜಾ. ಡ್ಯಾಡಿ, ನಾನ್ ನಿಮ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಮಾತಾಡ್ಬೇಕು ಅಂತ ಕರೆದಿದ್ದು ನಾನು. ಇಷ್ಟೊಂದು ಧೈರ್ಯವಾಗಿ ನೀನೇನೋ ಹೇಳ್ಬೇಕು ಅಂತಿರುವಾಗ ಅದು ಇಂಟ್ರೆಸ್ಟಿಂಗ್ ಆಗೇ ಇರುತ್ತೆ. ಹೇಳು. ಡ್ಯಾಡಿ, ನನ್ ದೃಷ್ಟಿಲಿ ನೀವೊಂದ್ ತಪ್ಪು ಮಾಡಿದೀರಾ. ನೀವು ಮಾಡಿದ ತಪ್ಪಿನಿಂದ ನಾನು ಒಂದ್ ತಪ್ಪು ಮಾಡೋ ಹಾಗಾಯ್ತು. ನನ್ ಬರ್ಡೇ ದಿವಸ ಚಿನ್ನು ಮಾಡಿದ ಅರೇಂಜ್ಮೆಂಟ್ಸ್ ನೋಡಿ ನನ್ ಮನ್ಸ್ಗೆ ಖುಷಿ ತಂತು. ಅದರ ನಂತರ ಅವ್ನ್ ನನ್ ಪ್ರೀತಿಗೋಸ್ಕರ ನನ್ ಹಿಂದೆ ಸುತ್ತಾಡ್ದ. ಅವನ್ ಒಳ್ಳೆ ಮನ್ಸು, ನೇರವಾದ ನುಡಿ, ನಾನು ಅವನ್ನ ಪ್ರೀತಿಸೋ ಹಾಗಾಯ್ತು. ನಾನ್ ಬೇಡ ಅಂದ್ರು ನನ್ ಬರ್ಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ರಿ. ಅಷ್ಟೇ ಅಲ್ದೆ ಚಿನ್ನುನ ಅರೇಂಜ್ಮೆಂಟ್ಸ್ ಮಾಡಕ್ ಬಿಟ್ಟಿದ್ದು ಎರಡನೇ ತಪ್ಪು. ಅವ್ನ್ ಮಾಡಿದ ಅರೇಂಜ್ಮೆಂಟ್ಸ್ ಮೆಚ್ಕೊಂಡು ನನ್ ಮುಂದೆ ಹೊಗಳಿದ್ರಲ್ಲ, ಅದು ನೀವ್ ಮಾಡಿದ ಮೂರನೇ ತಪ್ಪು. ಮಕ್ಳ ಸಂತೋಷಕ್ಕೆ ನಾವು ಮಾಡೋದೆಲ್ಲ ತಪ್ಪು. ಹಾಗಲ್ಲ ಡ್ಯಾಡಿ, ಒಂದು ವೇಳೆ ಈ ಮದ್ವೆಗೆ ನಾನು ಒಪ್ಲಿಲ್ಲ ಅಂದ್ರೆ? ನೀವ್ ಈ ರೀತಿ ಹೇಳಿದ್ರೆ ನಾನ್ ಏನ್ ಉತ್ತರ ಕೊಡ್ಲಿ ಡ್ಯಾಡಿ? ಅವ್ನ್ ನನ್ನ ಹಿಂದೆ ಬಂದು ತರ್ಲೆ ಮಾಡ್ದಾಗ್ಲೆಲ್ಲ ಅವನ್ನ ಬೈಬೇಕು, ದೂರ ಇಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಅವನ್ನ ದೂರ ಇಟ್ಟಷ್ಟು ನನ್ ಮನ್ಸು ಅವನ ಹತ್ರನೇ ಹೋಗ್ತಿದ್ದು. ಪ್ರೀತಿ ವಿಷಯ ಮುಚ್ಚಿಟ್ರೆ ಇಲ್ಲದೆ ಇರೋ ಅನಾಹುತ ಆಗುತ್ತೆ ಅಂತ ನಾನ್ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ. ನಾನ್ ತಗೊಂಡಿರೋ ತೀರ್ಮಾನ ಒಳ್ಳೇದಾ ಕೆಟ್ಟದಾ ನನಗ್ ಗೊತ್ತಾಗ್ತಿಲ್ಲ ಡ್ಯಾಡಿ. ಇದಕ್ ಸರಿಯಾದ ತೀರ್ಪನ್ನ ನೀವೇ ಕೊಡಿ ಡ್ಯಾಡಿ. ಸಾಹೇಬ್ರೆ, ನೀವು ಚಿನ್ನು, ನಾನು ಯಾರು ಅಂತ ನಿನಗೆ ಗೊತ್ತು ತಾನೆ? ಇಡೀ ರಾಜ್ಯಕ್ಕೆ ಗೊತ್ತು ನೀವು ಗೃಹ ಮಂತ್ರಿ ಅಂತ. ಅದಕ್ಕಿಂತ ಹೆಚ್ಚಾಗಿ ನಮ್ ತಂದೆ ಕೆಲ್ಸ ಕೊಟ್ಟಿರೋ ಸಾಹೇಬ್ರು. ನನ್ನ ಕೆಪಾಸಿಟಿ ಗೊತ್ತಿದ್ದು ಪೋಲಿ ತರ ನನ್ನ ಮಗಳ ಹಿಂದೆ ಲಾಲಿ ಹಾಡ್ಕೊಂಡು ಪೀಡಿಸ್ತಿದ್ಯಂತೆ. ಪೀಡಿಸ್ತಿಲ್ಲ ಸರ್, ಪ್ರೀತಿಸ್ತಾ ಇದ್ದೀನಿ. ಸಾಹೇಬ್ರಿಗೆ ಎದುರುತ್ತರ ಕೊಡ್ತೀಯನೋ? ಅಪ್ಪ, ದೊಡ್ಡವ್ರು ಬಂದು ಪ್ರಶ್ನೆ ಕೇಳೋವಾಗ ಉತ್ತರ ಕೊಡದೇ ಇದ್ರೆ ದುರಾಂಕಾರ ಅನ್ಕೋತಾರೆ. ನೀವ್ ಕೇಳಿ ಸರ್. ನೀನ್ ಮಾತಾಡ್ಬೇಡ. ಈ ಹೋಮ್ ಮನಸ್ ಮಾಡಿದ್ರೆ ಯಾವ್ಯಾವ ತರ ಗೇಮ್ ಆಡ್ತಾನೆ ನಿನಗೆ ಗೊತ್ತಲ್ಲ. ನಿಮ್ಗಿರೋ ನೇಮ್ಗೆ ಇನ್ನೇನ್ ಮಾಡ್ತೀರಾ? ಪೊಲೀಸ್ ತೋರ್ ಕೆಲ ಅರೆಸ್ಟ್ ಮಾಡಿಸಿ ಟಾರ್ಚರ್ ಕೊಡಿಸ್ತೀರಾ, ಇಲ್ಲ ಅಂದ್ರೆ ರೌಡಿಗಳ ಕೆಲ ಹೊಡಿಸಿ ಕೈ ಕಾಲು ಎತ್ತಿಸ್ತೀರಾ. ಅದು ಬಿಟ್ರೆ ನಿಮ್ ಮಗಳಿಗೆ ಬಲವಂತವಾಗಿ ಕೆಲ್ಸಕ್ ಬರ್ದಿರೋನು ಕೊಟ್ಟು ಮದುವೆ ಮಾಡ್ತೀರಾ. ನೀನ್ ಪ್ರೀತಿಸ್ಬಿಟ್ರೆ ಸಾಲದು, ನನ್ನ ಮಗಳನ್ನ ಕಣ್ಣೆತ್ತಿ ನೋಡ್ಬೇಕಾದ್ರು ಅದಕ್ಕೂ ಯೋಗ್ಯತೆ ಬೇಕು. ಸರ್, 1000 ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡೋ ಕೂಲಿ ಅವನ್ ಕೂಡ ಅಂಗಡಿಯಲ್ಲಿ 5000 ರೂಪಾಯಿ ಶರ್ಟ್ ನೋಡ್ತಾನೆ. ಅದನ್ನ ಹಾಕೋಬೇಕು ಅಂತ ಆಸೆ ಪಡೋದು ತಪ್ಪೇನಲ್ವಲ್ಲ? ಅದನ್ನೇ ಹಾಕೋಬೇಕು ಅಂತ ತೀರ್ಮಾನ ಮಾಡಿದ್ರೆ ಸ್ವಲ್ಪ ಕಷ್ಟಪಟ್ಟು ಅದನ್ನ ಪಡೆಯೋಷ್ಟು ಸಂಪಾದನೆ ಮಾಡ್ಬೋದು. ಆಮ್ ಐ ರೈಟ್? ಮಾತು ಚೆನ್ನಾಗಿ ಆಡ್ತೀಯ. ಸೊ ಧೈರ್ಯನೂ ಇದೆ. ಆದ್ರೆ ಬಾಯಲ್ಲಿ ಹೇಳಿದ್ದನ್ನ ಕೈಯಲ್ಲಿ ಮಾಡಕ್ಕಾಗಲ್ಲ. ಯು ಆರ್ 100% ಕರೆಕ್ಟ್. ಅದಕ್ಕೆ ನಾನು ಯಾವ್ದು ಮೊದ್ಲೇ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಚಂದ್ರು, ನನ್ನ ಮಗಳನ್ನ ನಿನ್ನ ಮಗ ಮರಳು ಮಾಡಿದಾನೆ. ಅವಳ ಮನಸ್ಸಿನಲ್ಲಿ ಪ್ರೀತಿ ಗಾಳಿ ಎಪ್ಸಿದಾನೆ. ನನ್ನ ಎದುರಿಗೆ ನಿಂತ್ಕೊಂಡು ಧೈರ್ಯವಾಗಿ ಮಾತಾಡಕ್ಕೂ ಹೆದರ್ಕೋತಿದ್ದ ನನ್ನ ಮಗಳು ಇವತ್ತು ಅವನ್ನ ಪ್ರೀತಿಸ್ತೀನಿ ಅಂತ ಹೇಳೋ ಮಟ್ಟಕ್ಕೆ ತಗೊಂಬಂದಿದ್ದಾನೆ. ಕ್ಷಮಿಸಿ ಸಾಹೇಬ್ರೆ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಕ್ಷಮಿಸು ಅಂತ ತಪ್ಪ ಮಾಡಿದಾನೆ ನಿನ್ನ ಮಗ. ನನ್ನ ಮಗಳನ್ನ ಪ್ರೀತಿಸ್ಬೇಕಾದ್ರೆ 7 ಗುಂಡಿಗೆ ಇರುವಂತ ಗಂಡಾಗ್ಬೇಕು. ಅಂಥ ಗಂಡು ತಾನು ಪ್ರೀತಿಸಿದ ಹೆಣ್ಣನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾನೆ. ಸೊ ಅಂಥ ಗಂಡು ನನಗೆ ಲಾಯಕಾದ ಅಳಿಯ ನೀನೇಪ್ಪ, ನೀನೇ. ಈ ಸಂಬಂಧ ಸಾಧ್ಯ ಇಲ್ಲ. ನಿಮಗೆ ಆಸ್ತಿ ಅಂತಸ್ತಿದ್ರೆ ನನಗೆ ನನ್ನ ಮಗನೇ ಆಸ್ತಿ. ಅವನು ಮದುವೆ ವಿಷಯ ತೀರ್ಮಾನ ಮಾಡೋದು ನಾನು. ಸರ್, ಕೆಲಸದ ವಿಷಯದಲ್ಲಿ ನಿಮ್ ಮಾತನ್ನ ಪಾಲಿಸೋ ಸೇವಕ. ಆದ್ರೆ ನನ್ನ ಸಂಸಾರದ ವಿಷಯದಲ್ಲಿ, ನನ್ನ ಮಗನ ಮದುವೆ ವಿಷಯದಲ್ಲಿ ತೀರ್ಮಾನ ತಗೊಳ್ಳೋದು ನಾನೇ. ದಯವಿಟ್ಟು ತಾವೇನು ಹೊರಡಬಹುದು. ನನ್ನ ಮಕ್ಕಳ ಅವತ್ತು ಟ್ರಾಫಿಕ್ ನ ಜಾಮ್ ಮಾಡಿ ನನ್ನ ಸಸ್ಪೆಂಡ್ ಆಗೋಗ್ ಮಾಡಾಕ್ಬಿಟ್ರಿ. ಛತ್ರದಲ್ಲಿ ನನ್ನ ಹೆಂಡತಿಗೆ ಫಿಟ್ಟಿಂಗ್ ಇಟ್ಬಿಟ್ಟು ನನ್ನ ಸಂಸಾರದ ಸೆಟಪ್ ನೇ ಸ್ಪಾಯಿಲ್ ಮಾಡಾಕ್ಬಿಟ್ರಿ. ಇವತ್ತು
ಪೊಲೀಸ್ ಅಣ್ಣ ನಿಮ್ ಸಾಹೇಬ್ರು ಬಂದ್ರು. ಕಾಫಿ ಕೊಡು. ಪೊಲೀಸ್ ಅಣ್ಣ ನೀನೀಗ ಸಸ್ಪೆಂಡ್ ಆಗಿದ್ಯಾ. ನೀನ್ ಯಾಕೆ ಅವನು ನೋಡಿ ಹೆದರ್ಕೊಳ್ತಾ ಇದ್ಯಾ? ತೋರ್ಸು ನಿನ್ ದೌಲತ್ನ. ಕೂತ್ಕೊಂಡು 1990 ಕಾಫಿ ಹೊಡಿಯೋಣ. ಆರ್ಡರ್ ಮಾಡಕೊಳ್ಳ. 2 ಕಾಫಿ ತೊಂಬಾ. ಪೊಲೀಸ್ ಅಣ್ಣ ಅವ್ನು ಕೊಡ್ತಾರ ಪೋಸ್ ನೋಡು. ನೀನ್ ಯಾರ ಕಮ್ಮಿ ತಗೋ ಪೇಪರು ನೀನು ಕೂಡ ಪೋಸು. ಹೊರಕತ್ತಿದ್ಯಾ? ನಾನೇನ್ ಕಮ್ಮಿ ಅಲ್ಲೇ. ಸರಿ ನನ್ನ ಮಗನ. ಎಸ್ಕೇಪ್. ಹೋಮ್ ಮಿನಿಸ್ಟರ್ ಮಗಳ ಸಂಬಂಧ ಬೇಡ ಅಂದ್ರೆ ದಾನಶೂರ ಕರ್ಣ ಅಂತ ಕಿರೀಟ ಕೊಡ್ತಾರೆ ಅನ್ಕೊಂಡ್ರಾ? ನನಗೆ ಯಾವ ಕಿರೀಟನೂ ಬೇಕಾಗಿಲ್ಲ. ಕಿರೀಟ ತೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಯಾವ ಪೀಠನೂ ಬೇಕಾಗಿಲ್ಲ. ನನಗೆ ನನ್ನ ಮನಸ್ಸಾಕ್ಷಿ ಒಪ್ಪಿದ್ರೆ ಸಾಕು. ಮಾಡಿದ ಅನ್ಯಾಯನ ಧಿಕ್ಕರಿಸಿ ನಿಂತಾಗ ಹೇಳಕ್ ಸಿಗೋದು ಇದೊಂದೇ ಪದ. ಓದ್ತಾ ಇರೋ ಮಕ್ಕಳು ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಏನೋ ಪಾಪ ಮಾಡಿರೋ ಹಾಗೆ ಅವ್ರ ಪ್ರೇಮಕ್ ಧೂಪ ಹಾಕ್ತಿರೋ ಹೊರತು ಒಂದ್ ಒಳ್ಳೆ ರೂಪ ಕೊಡಕ್ ಪ್ರಯತ್ನ ಪಡಲ್ಲ. ನಿನ್ನ ಪ್ರಶ್ನೆಗಳಿಗೆ ಒಂದೇ ಉತ್ತರ. ಆಸ್ತಿ ಅಂತ ವಿಷಯದಲ್ಲಿ ನಮ್ಮನ್ ಮೀರಿ ನಿಂತಿರೋರ್ ಸವಾಸ ನಮಗ್ ಬೇಕಾಗಿಲ್ಲ. ಅಪ್ಪ ನನ್ ಮಾತ್ ಸ್ವಲ್ಪ ಕೇಳಿ. ಚಿನ್ನು, ಇಂಥ ವಿಷಯದಲ್ಲಿ ಹೆತ್ತೋರ್ ಮಾತ್ ಸ್ವಲ್ಪ ಕೇಳು. ಸರಿಯಾದ ಮಾತಾಗಿದ್ರೆ ಕೇಳ್ಬೋದಾಗಿತ್ತು. ಮುಚ್ಚ ಬಾಯಿ. ಇವತ್ತು ಕಾಲ್ ತೊಳೆದು ಅಳಿಯ ಅಂತ ಬರ್ಮಾಡ್ಕೊಂಡು ನಾಳೆ ಅದೇ ಕಾಲಿಂದ ಒದೆಯೋ ಜನಗಳ ಸವಾಸ ನನಗ್ ಬೇಕಾಗಿಲ್ಲ. ಹೋಮ್ ಮಿನಿಸ್ಟರ್ ಅಂತವ್ರಾಗಿದ್ದಿದ್ರೆ ಅವ್ರಾಗ ಅವರೇ ಬಂದು ನನ್ನ ಅಳಿಯ ಮಾಡ್ಕೋತೀನಿ ಅಂತ ಹೇಳ್ತಾ ಇರ್ಲಿಲ್ಲ. ನನ್ನ ಭಾವ ಶ್ರೀನಿವಾಸ್ಗೆ ಅವನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೋತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ಕೆಲಸ ಇಲ್ಲದೆ ಹಳ್ಳಿಲಿ ಬಿದ್ದಿದ್ದಾಗ ನನಗೆ ಕೆಲಸ ಕೊಡ್ಸಿ ನನ್ನ ತುತ್ತು ಅನ್ನಕ್ಕೆ ದಾರಿ ಮಾಡ್ಕೊಟ್ಟಿದ್ದು ಅವನೇ. ಇರಕ್ಕೊಂದ್ ಸೂರ್ ಇಲ್ದೆ ಊರೂರ್ ಅಲಿತಾ ಇದ್ದಿದ್ ನಿಮ್ಮ ಅಪ್ಪಂಗೆ ನನ್ನನ್ ಮದ್ವೆ ಮಾಡ್ಕೊಟ್ಟು ಅವ್ರಿಗೆ ಇರಕ್ಕೊಂದ್ ನೆಲೆ ಕೊಟ್ಟಿದ್ದೆ ನಮ್ಮಣ್ಣ ಕಣೋ. ಅವನ್ ಋಣ ತೀರ್ಸಕ್ಕಿರೋದು ಇದೊಂದೇ ದಾರಿ. ಅವನ ಮಗಳನ್ನ ಈ ಮನೆ ಸೊಸೆ ಮಾಡ್ಕೊಳ್ಳೋದು ಅವನ್ ಮಹಾದಾಸೆ ಕೂಡ. ಓಹೋ, ಇದಾ ನಿಮ್ ಒಳಗುಟ್ಟು? ಸಂಬಂಧ ಇಲ್ದಿರೋ ವಿಷಯಕ್ಕೆ ಅನುಬಂಧ ತಂದು ಋಣಾನುಬಂಧ ಕಲ್ಪಿಸ್ತಾ ಇದ್ರಲ್ಲ, ಇದ್ಯಾವ್ ನ್ಯಾಯ? ನ್ಯಾಯ ಅನ್ಯಾಯ ನಿನ್ ಹತ್ರ ಕಲಿಯೋ ಅವಶ್ಯಕತೆ ಇಲ್ಲ. ಅವ್ರು ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ, ನಿನ್ ಮರ್ಯಾದೆಗೆ, ನಿನ್ ಸಂತೋಷಕ್ಕೆ. ಯಾರು ಏನೇ ಕೂಗಾಡಿದ್ರು ನನ್ನ ಭಾವ ಶ್ರೀನಿವಾಸ್ ಮಗಳು ಐಶ್ವರ್ಯನೇ ಈ ಮನೆ ಸೊಸೆ. ಅಲ್ಲಪ್ಪ, ತೊಟ್ಲಲ್ಲಿ ಇದ್ದಾಗ್ಲೇ ಅವರು ನನಗೂ ಪೂಜಾಗೂ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ ನಮ್ಮ ಅಮ್ಮ ಸತ್ತಾಗ್ಲಿಂದ ಇವತ್ನವರೆಗೂ ಇವ್ರ ಮನೇಲೆ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದಿದೀವಿ. ಈಗ ನೋಡಿದ್ರೆ ಮಾವ ಆ PA ಮಗನ ಮನೆ ಅಳಿನಾಗ್ ಮಾಡ್ಕೊಳಕ್ ಹೋಗಿ ಅವ್ರ ಸಂಬಂಧ ಸಾಧ್ಯವಿಲ್ಲ ಅಂತ ಗೊತ್ತಾದ್ಮೇಲೆ ಈಗ ಬೇರೆ ಗಂಡು ನೋಡ್ತಾ ಇದಾರೆ. ಹೌದಪ್ಪ, ಆವತ್ತು ನಿನ್ನ ಮಾವ ಬರೇ ಉಪ್ಪಿನಕಾಯಿ ಇಟ್ಕೊಂಡು ಜೀವನ ಮಾಡ್ತಿದ್ದ. 106 ಎಕರೆ ಜಮೀನಿದ್ದ ನಾನು ಅವನಿಗಿಂತೂ ಸಾಹುಕಾರನಾಗಿದ್ದೆ. ಇವತ್ತು ಹೋಮ್ ಮಿನಿಸ್ಟರ್, ಅಂತಸ್ತು ಬದಲಾಗಿದೆ. ನಾವ್ ಅವನ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಆ PA ಮಗನಿಗಿಂತ ನಾನ್ ಕಡೆ ಆಗೋದ್ನಾ? ಏನ್ ಮಾಡ್ಲಪ್ಪ, ಈಗ ನಾವ್ ಅವನ್ನ ಎದುರಾಕೊಳ್ಳೋ ಆಗಿಲ್ಲ. ಗಾಳಿ ಬಂದ್ ಕಡೆ ತೂರ್ಕೋಬೇಕು, ಅದೇ ಜೀವನ. ಪೂಜಾ, ಏನ್ ಮಾಡ್ಲಿ ಹೇಳು? ನನ್ನಿಂದ ನೋಡಕ್ ಆಗಲ್ಲಮ್ಮ. ಅಲ್ಲ, ಇಷ್ಟೆಲ್ಲ ಆಸ್ತಿ ಅಂತಸ್ತು ಸಂಪಾದನೆ ಮಾಡಿದ್ದು ನೀ ಕಣ್ಣೀರ್ ಹಾಕೊಂಡ್ ಕೂತ್ಕೊಳ್ಳೋದಕ್ಕಮ್ಮ? ಆಸ್ತಿ ಅಂತಸ್ತಿನಿಂದ ಎಲ್ಲಾನು ಸಿಗುತ್ತೆ ಅನ್ನೋ ಹಾಗಿದ್ರೆ ನಿಮ್ ಕಾಲಕ್ ಬಿದ್ದು ಅವ್ರು ನನ್ನ ಸೊಸೆ ಮಾಡ್ಕೊತಿದ್ರು. ನೋಡು, ಅದಕ್ಕೆ ದೊಡ್ಡವ್ರು ಹೇಳೋದು ನಾವ್ ಯಾವಾಗ್ಲೂ ನಮ್ಮ ಆಸ್ತಿ ಅಂತಸ್ತಿಗೆ ತಕ್ಕವ್ರ ಜೊತೆಲಿ ಸಂಬಂಧ ಬೆಳೆಸ್ಬೇಕು ಅಂತ. ಈ ಸಂಬಂಧ ತಪ್ಪು ಹೋಗಿದ್ದು ಒಳ್ಳೇದೇ ಆಯ್ತು. ಪಾರ್ವತಿ, ಪೂಜಾ, ನೀನ್ ಯಾವಾಗ್ಲೂ ನಗ್ನಗ್ತಾ ಇರೋದನ್ನ ಕಲಿ. ಪಾರ್ವತಿ, ನೀನ್ ಸ್ವಲ್ಪ ಸುಮ್ನೆ ಇರ್ತೀಯಾ? ಮಗು ಈಗಾಗ್ಲೇ ನೊಂದಿದೆ. ಪೂಜಾ ನೋಡಮ್ಮ, ಈಗ್ಲೂ ಅವನ ಮನೆಗ್ ಬಂದು ನಿನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿನಗೋಸ್ಕರ ನನಗಾಗಿರೋ ಅವಮಾನನು ಮರೆತು ನಿನ್ನ ಅವನ ಮಗನ್ ಧಾರೆ ಏರ್ಕೊಡ್ತೀನಮ್ಮ. ನೀನ್ ಮಾತ್ರ ಕಣ್ಣಲ್ಲಿ ನೀರ್ ಹಾಕ್ಬಾರ್ದು. ನಮ್ಮನೆ ಭಾಗ್ಯಲಕ್ಷ್ಮಿಮ್ಮ ನೀನು. ಪೂಜಾ, ನಾನು ಮದುವೆ ಆದಾಗಿಂದ ನೋಡ್ತಾ ಇದ್ದೀನಿ, ನಿಮ್ ತಂದೆ ಆಸ್ತಿ ಅಂತಸ್ತು ಶ್ರೀಮಂತಿಕೆಗೆ ಮಾತ್ರ ಬೆಲೆ ಕೊಡ್ತಾ ಇದ್ರು. ಆದ್ರೆ ನಿನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ನಮ್ ಶ್ರೀಮಂತಿಕೆನ ಮರ್ತು ತನ್ನ ಹತ್ರ ಕೆಲಸ ಮಾಡೋ ಒಬ್ಬ ಕೆಲ್ಸಗಾರನ ಮಗನ್ನ ಅಳಿಯ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಆದ್ರೆ ನಮ್ಮ ಅಂತಸ್ತನ್ನ ತಿರಸ್ಕರಿಸಿ ನಿಮ್ಮಿಬ್ಬರು ಪ್ರೀತಿಗೆ ಕೊಳ್ಳಿ ಇಟ್ನಲ್ಲ, ಆ ದೇವ್ರು ಖಂಡಿತ ಅವನ್ ಒಳ್ಳೇದ್ ಮಾಡೋದಿಲ್ಲಮ್ಮ. ಪಪ್ಪ,
ಮಗಳೇ, ನಿನ್ ಕಣ್ಣಲ್ಲಿ ನೀರ್ ಹಾಕಿಸ್ದವ್ರ ಎದುರಿಗೆ ನಾವ್ ಏನು ಅನ್ನೋದನ್ನ ತೋರಿಸ್ಬೇಕಮ್ಮ. ನೀವು ಒಪ್ಪೋದಾದ್ರೆ ನಮ್ಮ ಅಂತಸ್ತಕ್ಕೆ ತಕ್ಕನಾದ ಹುಡುಗನ್ನ ಹುಡುಕಿ ನಿನಗ್ ಮದುವೆ ಮಾಡ್ತೀನಿ. ಚೀರಪ್ ಮಗಳೇ, ಚೀರಪ್. ಸಾವಿತ್ರಿ, ಕರೀದೆ ನೆಂಟ ಬೆರೀದೆ ಬಂದ ಅಂತ ಹೋಮ್ ಮಿನಿಸ್ಟರ್ ಮಗಳು ಈ ಸುಡು ಬಿಸಿಲಿನಲ್ಲಿ ನಮ್ಮ ಮನೆಗೆ ಬಂದಿದ್ದಾಳೆ. ಏನಾದ್ರೂ ತಣ್ಣ ಕೊಟ್ಟು ಕಳ್ಸು. ಅಂಕಲ್, ಪ್ರೀತಿಯಿಂದ ಒಂದ್ ಲೋಟ ನೀರ್ ಕೊಟ್ರು ತಣ್ಣಗೆ ಇರುತ್ತೆ. ಕಾಟಾಚಾರಕ್ಕೆ ಐಸ್ ಕೊಟ್ರು ಅದು ಸುಡ್ತಾ ಇರುತ್ತೆ. ಪೂಜಾ, ಪ್ರೀತಿ ಅರ್ಥನೇ ಗೊತ್ತಿಲ್ದಿರೋ ಹತ್ರ ಎಷ್ಟ್ ಹೇಳಿದ್ರು ಅಷ್ಟೇ. ಚಿನ್ನು, ನೀನ್ ಮಾತಾಡ್ಬೇಡ. ಅಂಕಲ್, ನಾನ್ ಚಿಕ್ಕವಳಿದ್ದಾಗ ಹಾಲ್ ಕುಡಿಯೋಕೆ ಹಠ ಮಾಡಿದಾಗ ಮುದ್ದಾಡಿ ಹಾಲ್ ಕುಡಿಸ್ತಿದ್ರಿ. ನಾನ್ ಸ್ವಲ್ಪ ದಿವ್ಸ ಪರದೇಶಕ್ಕೆ ಹೋಗಿದ ತಕ್ಷಣ ನಾನ್ ಪರದೇಶಿ ಆಗ್ಬಿಟ್ನ ಅಂಕಲ್. ನಾನ್ ಹತ್ರ ಸಾಕು ಆನೆ ಅಂಬಾರಿ ಜಂಬೂ ಸವಾರಿ ಅಂತ ಬೆನ್ಮೇಲ್ ಕೂರ್ಸ್ಕೊಂಡು ಆಟ ಆಡಿಸ್ತಿದ್ರಿ. ಮಣ್ ತಿಂದ್ರೆ ಹೊಡೆದು ಬುದ್ಧಿ ಹೇಳ್ತಿದ್ರಿ. ಆ ಪ್ರೀತಿ ವಿಶ್ವಾಸ ಎಲ್ಲ ಮರ್ತ್ಬಿಟ್ರ ಅಂಕಲ್. ಆಗ ನೀನು ತಿಳಿದೆ ಮಣ್ ತಿಂತಾ ಇದ್ದೆ, ಈಗ ತಿಳಿದು ಮಣ್ ತಿಂತಾ ಇದ್ಯಾ. ಏನಂತ ಹೇಳಿ ನಿನ್ ಬುದ್ಧಿಗೆ? ನಾವು ಮಾಡ್ತಾ ಇರೋದು ಮಣ್ ತಿನ್ನೋ ಕೆಲಸ, ನೀವ್ ಮಾಡ್ತಾ ಇರೋದು. ನೋಡಮ್ಮ, ನಾವು ಶಾಂತಿಯಿಂದ ಬಾಳ್ತಾ ಇದೀವಿ. ದಯವಿಟ್ಟು ನಮ್ಮನೆ ನೆಮ್ಮದಿನ ಹಾಳು ಮಾಡ್ಬೇಡ ಪ್ಲೀಸ್. ತನಗೆ ಯಾವುದೇ ಸಂಬಂಧ ಇಲ್ದಿರೋ ಹುಡುಗಿ ಒಬ್ಬ ಹುಡುಗನ ಮನೆಗೆ ಅವಳೇ ಹುಡ್ಕೊಂಡು ಹೋದ್ರೆ ಅವಳಿಗೆ ನಡತೆ ಮಾನ ಮರ್ಯಾದೆ ಇಲ್ಲ ಅಂತಾರೆ. ಗೊತ್ತಿದ್ಯಾ? ನೋಡು, ಈ ಮನೆಗೆ ಬರೋ ವ್ಯವಹಾರಗಳೆಲ್ಲ ಇಟ್ಕೋಬೇಡ. ನನಗೆ ನಂದೇ ಆದ ಸಿದ್ಧಾಂತಗಳಿದಾವೆ. ಪ್ಲೀಸ್ ಗೆಟ್ ಔಟ್. ಏನ್ ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಾಯ್ ಮಾವ. ಏನ್ ಮಾವ, ಕೂದ್ಲೆಲ್ಲ ಬೆಳ್ಳಗಾಗ್ಬಿಟ್ಟಿದೆ. ನೀನು ತುಂಡು ಜಡ ಬಿಟ್ಕೊಂಡು ಲಂಗ ಹಾಕೊಂಡು ಓಡಾಡ್ತಾ ಇದ್ದೆ. ಈಗ ನೋಡು, ಪ್ಯಾಂಟ್ ಹಾಕೊಂಡು ದೊಡ್ಡೋಳಾಗ್ಬಿಟ್ಟಿದ್ಯಾ. ಅದಕ್ಕೆ ನನಗೂ ಕೂದಲು ಬೆಳ್ಳಗಾಗಿದೆ. ಅತ್ತೆ, ನಾನ್ ನೋಡಕ್ ಒಂದ್ ದಿವ್ಸನಾದ್ರೂ ಬಂದಿದ್ದೀರಾ? ಅಲ್ಲ ಕಂದ, ನೀನೇನ್ ಹತ್ರ ಇದ್ಯಾ? ಡೆಲ್ಲಿಲ್ ಹೋಗಿ ಅಜ್ಜಿ ಹತ್ರ ಕೂತ್ಕೊಂಡ್ರೆ ನಿನ್ನ ನೋಡಕ್ ಹೇಗ್ ಬರ್ಲಿ? ಹೋಗ್ಲಿ ಬಿಡಿ ಅತ್ತೆ. ಅಚ್ಚರಿ ಚಿನ್ನೆಯಲ್ಲಿ? ಅವ್ನ್ ಈಗ ತಾನೆ ಬಂದು ಅವ್ನ್ ರೂಮಲ್ ಮಲ್ಗಿ. ಹೌದಾ? ಬನ್ನಿ ಎಲ್ಲ ಒಳಗ್ ಹೋಗೋಣ. ಬನ್ನಿ. ನಡಿ ಬಾಬಾ. ಚಂದ್ರು, ಈ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅನ್ನೋದೆಲ್ಲ ಸಹಜ. ಅವರು ತಪ್ಪದಾರಿಲಿ ಹೋಗ್ತಾ ಇರೋವಾಗ ನಾವ್ ಎಚ್ಚೆತ್ಕೊಂಡು ತಿದ್ಬಿಟ್ರೆ ಸರಿ ಹೋಗುತ್ತೆ. ಅದಕ್ಕೆ ಬಾವಾ ಆವಾಗ ಹೇಳಿದ್ನಲ್ಲ, ನಿನ್ ಹೆಂಡತಿ ಸತ್ತಾಗ ಐಶ್ವರ್ಯನ ತಂದು ಇಲ್ಲೇ ಬಿಟ್ಬಿಡು ಅಂತ. ಈಗ ಅರ್ಥ ಆಯ್ತಾ? ಚಂದ್ರು, ಆ ಹುಡುಗಿಗೆ ಅವ್ರಮ್ಮ ಸತ್ತಾಗ ಇನ್ನೂ 6 ವರ್ಷ ಕಣು. ಅಮ್ಮ ಅಮ್ಮ ಅಂತ ಅಳ್ತಾ ಇರ್ಬೇಕಾದ್ರೆ ಸಮಾಧಾನ ಮಾಡೋದಿಕ್ಕೆ ಅವ್ರ ಅಜ್ಜಿನ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ಲ. ಅದ್ ನಿನಗೂ ಗೊತ್ತು. ಅದಕ್ಕೇನೆ ಅಲ್ಲೇ ಓದ್ಕೊಂಡಿರ್ಲಿ ಅಂತ ಅವ್ರ ಅಜ್ಜಿ ಜೊತೆ ಡೆಲ್ಲಿಲ್ ಬಿಟ್ಟಿದ್ದು. ನೀನ್ ತಗೊಂಡಿರೋ ತೀರ್ಮಾನ ಏನೋ ಸರಿನೇ ಬಾವಾ, ಆದ್ರೆ ಏನ್ ಮಾಡ್ಲಿ ಹೇಳು, ಈ ನನ್ನ ಮಗ ಇದಾನಲ್ಲ. ಅಚ್ಚೆ ಚಂದ್ರು, ಆವೇಶ ಪಡ್ಬೇಡ ಕಣು. ನನ್ ಮಗಳು ಒಳ್ಳೆ ಗುಣ ನಡತೆ ನೋಡಿ ನಿನ್ ಮಗ ಖಂಡಿತ ಚೇಂಜ್ ಆಗ್ತಾನೆ. ಮಕ್ಕಳನ್ನ ಪ್ರೀತಿಯಿಂದ ಗೆಲ್ಬೇಕೆ ವಿನಃ ರೋಷದಿಂದ ಅಲ್ಲ ಕಣೋ. ಇಲ್ಲೇನ್ ಮಾಡ್ತಾ ಇದ್ಯಾ? ಊಟ ಮಾಡ್ದೆ ಮಲ್ಗಿದ್ಯಂತೆ, ಅತ್ತೆ ಕರಿತಿದ್ದಾರೆ. ನಾನ್ ಬರ್ತೀನಿ, ನೀನ್ ಹೋಗು. ಮೂಗ್ ಮೇಲೆ ಕೋಪ. ನೆನಪಿಲ್ಲಪ್ಪ. ಅಲ್ಲಮ್ಮ, 18 ವರ್ಷ ನಿನ್ನನ್ನು ಹೆಗ್ಲ ಮೇಲೆ ಹೊತ್ತು ಸಾಕಿದ ನಿನ್ ತಂದೆ ತಾಯಿಗಿಂತ ಹೆಚ್ಚಿನ ಸಂಬಂಧದವನ ಅವನು. ಅವನಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ ನಿಜ. ಆದ್ರೆ ಯಾವನು ಗುರ್ತು ಪರಿಚಯ ಇಲ್ದೇರವನ್ನ ಕರ್ಕೊಂಡ್ ಬಂದು 7 ಜನ್ಮದ ಅನುಬಂಧ ಅಂತ 3 ಗಂಟೆ ಹಾಕ್ಸಿದ ತಕ್ಷಣ ನಾನ್ ಅವನನ್ನ ನನ್ ಗಂಡ ಅಂತ ಒಪ್ಕೋಬೇಕು ಅಲ್ವಾ? ಎಲ್ಲಾ ಸಂಬಂಧಗಳಿಗಿಂತ ಒಂದು ಹೆಣ್ಣಿನ ಆಂತರಿಕ ಭಾವನೆಗಳಿಗೆ ಅವಳು ಮುತ್ತೈದೆ ಆಗಿರೋವರೆಗೂ ಸ್ಪಂದಿಸೋನು
ಗಂಡ ಆದವನು. ಮುಚ್ಚೆ ಬಾಯಿ. ನಿಮ್ಮಪ್ಪ ನಿನ್ನ ಕಾಲೇಜಿಗೆ ಕಳ್ಸಿದ್ದು ನೀನ್ ಪದವಿ ಪಡೆದು ಹೆತ್ತವ್ರ ಮಾನ ಉಳಿಸಿ ಸಮಾಜದಲ್ಲಿ ಅಭಿಮಾನ ಗಳಿಸ್ಲಿ ಅಂತ. ಪ್ರೀತಿ ಅನ್ನೋ ಸಿಂಹಾಸನ ಹತ್ತಿ ಹೆತ್ತವ್ರ ಮರ್ಯಾದಿನ ಬೀದಿ ಪಾಲ್ ಮಾಡೋ ಅಂತಲ್ಲ. ಪ್ರೀತಿ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಮಗ್ ಸೋಬಾನೆ ಹಾಡಕ್ಕೆ ಮಂಚ ಸಿದ್ಧ ಮಾಡ್ತಿರಲ್ಲ ಯಾಕೆ? ಓದ್ತಾ ಕಾಲೇಜ್ ಲೈಫ್ ನಲ್ಲಿ ಲವ್ ಮಾಡಬಾರ್ದು ಅಂತ ರೂಲ್ಸ್ ಇದ್ಯಾ? ರೂಲ್ಸ್ ಏನಿಲ್ಲಮ್ಮ, ಆದ್ರೆ ನೀನ್ ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ಸೀಮಂತರಾಗ ಹಾಡ್ಕೊಂಡು ತೊಟ್ಲು ಕಟ್ಟಿ ಅಂತ ಹೊಸ್ಲಲ್ಲಿ ಬಂದ್ ನಿಂತ್ಕೋತೇನೋ ಅಂತ ಭಯ. ಪ್ರೀತಿ ರಾಗ ಹಾಡ್ಕೊಂಡು ಸಿಕ್ಕಿದ ಕಡೆ ರೊಮ್ಯಾನ್ಸ್ ಮಾಡ್ತಿದ್ರೆ ನಿಮ್ ಮಾತು ನಿಜ ಆಗ್ತಿತ್ತು. ಆದ್ರೆ ಪ್ರೀತಿ ಅನ್ನೋದು ಎಲ್ಲರ ಮೇಲೂ ಬರುವಂತದ್ದಲ್ಲ, ಹೊಸ ಸಂಬಂಧದ ಅನುಬಂಧ. ಪೂಜಾ, ರಾಜಕೀಯದಲ್ಲಿರೋ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಯಾವುದೇ ವಿಷಯ ಆಗ್ಲಿ ಅದಕ್ಕೆ ತುಂಬಾ ಪ್ರಚಾರ ಸಿಗತ್ತಮ್ಮ. ನಾನು ಮಾತ್ರ ನನಗೆ ಅವಮಾನ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಆದ್ರೆ ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ನನಗೆ ನಿನ್ ಸಂತೋಷ ಮುಖ್ಯ ಅಮ್ಮ. ಈಗ್ಲೂ ಅವ್ರು ಬಂದು ನಿನ್ನ ಸೊಸೆಯಾಗಿ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿನ್ನ ಧಾರೆ ಏರ್ಕೊಳ್ಳೋದಕ್ಕೆ ನಾನು ಸಿದ್ಧ ಅಮ್ಮ. ಆದ್ರೆ ನನ್ನ ಗೌರವ ಬೀದಿ ಪಾಲಾಗೋ ಹಾಗೆ ಯಾವುದೇ ಆತರದ ನಿರ್ಧಾರ ತಗೋಬೇಡಮ್ಮ. ನಿನಗೆ ಕೈ ಮುಗಿದು ಕೇಳ್ಕೊತೀನಿ.